ಎಲ್ಲರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬಕ್ಕೆ ಕಡುಬು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ. ಮೋದಕ ಮಾಡಬೇಕಂದ್ರೆ ಕೆಲವ್ರ ಮನೆಯಲ್ಲಿ ಮೋಲ್ಡ್ ಇರಲ್ಲ, ಅಂಥವರಿಗೆ ತುಂಬ ಸುಲಭ ರೀತಿಯಲ್ಲಿ ಮೋದಕನ ಮೋಲ್ಡ್ ಇಲ್ಲದೆ ಮಾಡೋದು ಹೇಗಂತೇಳಿ ನಾನು ತೋರಿಸ್ಕೊಡ್ತಿದ್ದೀನಿ. ಕಡುಬು ಸಹ ತುಂಬ ಸರಳವಾಗಿ ಒಡೆದೋಗದಿರೋ ರೀತಿಯಲ್ಲಿ ತೋರಿಸ್ಕೊಡ್ತಿದ್ದೀನಿ. ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ 1.5 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ನೀರು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಅದಕ್ಕೆ ಸ್ವಲ್ಪ ರುಚಿ, ಇದಕ್ಕೆ 1 ಸ್ಪೂನ್ನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಿದ್ದೀನಿ. ಉಪ್ಪು ಮತ್ತು ತುಪ್ಪವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರು ಸ್ವಲ್ಪ ಬಿಸಿಯಾಗೋಗ್ಬಿಟ್ಟು ಕಡುಬು ನಮಗೆ ಹೊಡೆದೇ ಇರೋ ರೀತಿ ಆಗಬೇಕಂದ್ರೆ ನಾನು 1 ಸ್ಪೂನ್ ಮೈದಾ ಹಿಟ್ಟನ್ನ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಹಾಕ್ಕೊಳ್ತಿದ್ದೀನಿ. ನಾವು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಕಡುಬು ಹೊಡೆಯಲ್ಲ. ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಈ ಅಕ್ಕಿ ಹಿಟ್ಟನ್ನು ಸ್ವಲ್ಪ ನೀರಿನಲ್ಲಿ ತೆಳುವಾಗಿ ಕಲಿಸ್ಕೊಂಡಿದ್ದೀನಿ. ನಾವು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿ ಗಂಟುಗಳು ಆಗೋದಿಲ್ಲ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ, ಮೃದುವಾಗಿ ಹಿಟ್ಟು ಬರುತ್ತೆ. ಇದು ತಳ ಕಚ್ಚದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಿರಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನೋಡಿ ಅದು ಫುಲ್ಲು ಗಟ್ಟಿಯಾಗಿ ಬರ್ತಾ ಇರುತ್ತೆ. ಒಂದು ಕ್ಯಾಪ್ ಕ್ಲೋಸ್ ಮಾಡಿ 3 ಮಿನಿಟ್ಸ್ ಕುಕ್ ಆಗಿಬಿಡೋಣ. ನಂತರ ನೋಡಿ ಈ ರೀತಿ ಅದಕ್ಕೆ ಬರುತ್ತೆ. ಈ ರೀತಿ ಮಾಡೋದ್ರಿಂದ ಕಡುಬನ್ನು ಮತ್ತೆ ಸ್ಟೀಮ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿದ್ರಾ, ಹಿಟ್ಟು ಈ ಹದಕ್ಕೆ ಬರುತ್ತೆ. ಈ ರೀತಿ ಹಿಟ್ಟು ಹದಕ್ಕೆ ಬಂದ ಮೇಲೆ ಇದನ್ನು ತಣ್ಣಗಾಗೋಕ್ಕೆ 30 ಮಿನಿಟ್ಸ್ ಸೈಡಿಗೆ ಇಟ್ಕೊಬಿಡೋಣ. ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಬಿಡಿ. ಈಗ ಕಡುಬಿಗೆ ಬೇಕಾದ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ನಂತರ 1 ಟೇಬಲ್ ಸ್ಪೂನ್ನಷ್ಟು ಗಸಗಸೆನ ಹಾಕ್ಕೊಳ್ತಿದ್ದೀನಿ. ಗಸಗಸೆ ತುಂಬ ರೋಸ್ಟ್ ಆಗೋದು ಬೇಡ, ಸ್ವಲ್ಪ ಬೆಚ್ಚಗಾಗಲಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಹುರಿಗಡಲೆನ ಸೇರಿಸ್ಕೊಳ್ತಿದ್ದೀನಿ. ಹುರಿಗಡಲೆ ಇಲ್ಲಿ ಆಪ್ಷನ್, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫುಲ್ ಪೌಡ್ರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳಿ. ನೋಡಿ ಹಾಕ್ಕೊಳ್ತಿದ್ದೀನಿ. ಬಿಳಿ ಎಳ್ಳು, ಹುರಿಗಡಲೆ, ಗಸಗಸೆ ಎಲ್ಲ ಸೇರಿಸ್ಕೊಂಡು ಇದಕ್ಕೆ 2 ಏಲಕ್ಕಿಕಾಯಿನ ಹಾಕ್ಕೊಳ್ತಿದ್ದೀನಿ. ನಂತರ ಒಂದು ಪ್ಯಾನ್ಗೆ 1 ಕಪ್ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ. ಅದೇ ಸಮಾನವಾಗಿ 1 ಕಪ್ ಬೆಲ್ಲವನ್ನು ಹಾಕ್ಕೊಳ್ತಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನಾನಿಲ್ಲಿ ತೆಂಗಿನಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆನ್ ಆ್ಯಂಡ್ ಆಫ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ 1 ಕಪ್ ತೆಂಗಿನಕಾಯಿ ತುರಿನೂ ತೊಗೊಳ್ಬೋದು, ಅಥವಾ 1 ಕಪ್ ಕೊಬ್ಬರಿ, ಒಣ ಕೊಬ್ಬರಿನೂ ಸಹ ತೊಗೊಳ್ಬೋದು. ನೋಡಿ ಚೆನ್ನಾಗಿ ಎರಡೂ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಬೆಲ್ಲ ಎಲ್ಲ ಮೆಲ್ಟ್ ಆಗಬೇಕು. ನಾವಿಲ್ಲಿ ನೀರನ್ನ ಸೇರಿಸ್ಕೊಂಡ್ರೆ ಈ ಸ್ಟಫಿಂಗ್ ಏನಿದೆ ಅದು ತೆಳು ಆಗಿಬಿಡುತ್ತೆ. ಸೊ ನೀರನ್ನ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆ ಮಿಕ್ಸ್ ಮಾಡೋಣ. ನೀರನ್ನ ಸೇರಿಸ್ಕೊಂಡಾಗ ತುಂಬ ಟೈಮ್ ತೊಗೊಳುತ್ತೆ. ಇವಾಗ ನಾವು ಪೌಡ್ರ್ ಮಾಡ್ಕೊಂಡಂತಹ ಹುರಿಗಡಲೆ, ಎಳ್ಳು, ಗಸಗಸೆ ಪೌಡ್ರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ಸ್ಟಫಿಂಗ್ ರೆಡಿ ಆಗ್ತಿದೆ. ನಾವು ಹುರಿಗಡಲೆ, ಗಸಗಸೆ, ಎಳ್ಳನ್ನ ತುಂಬ ಪೌಡ್ರ್ ಮಾಡ್ಕೊಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಈ ರೀತಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ ಹಿಟ್ಟು ತಣ್ಣಗಾಗಿದೆ. ಇದನ್ನು ಚೆನ್ನಾಗಿ ನಾದಿ, ಎಷ್ಟು ಚೆನ್ನಾಗಿ ನಾದ್ತೀರಾ ಅಷ್ಟು ಚೆನ್ನಾಗಿ ಕಡುಬಿನ ಹಿಟ್ಟು ಬರುತ್ತೆ. ಸೊ ಇದನ್ನೇ ಮೇಯ್ನ್ ಆಗಿರೋದ್ರಿಂದ ನಾವು ಚೆನ್ನಾಗಿ ನಾದಬೇಕು, ಇಲ್ಲಾಂದರೆ ಕಡುಬು ಹೊಡೆದೋಗ್ಬಿಡುತ್ತೆ. ಹಾಗಾಗಿ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾದೋದ್ರಿಂದ ಹಿಟ್ಟು ಚೆನ್ನಾಗಿ ಹದವಾಗಿ ಬರುತ್ತೆ. ಈಗ ಹಿಟ್ಟು ರೆಡಿಯಾಗಿದೆ. ಈಗ ನಾನು ಕವರ್ಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಕಡುಬು ನಮಗೆ ಎಷ್ಟು ಸೈಜಲ್ಲಿ ಬೇಕೋ ಅದಕ್ಕೆ ನಾವು ಅಕ್ಕಿ ಹಿಟ್ಟಿನ ಉಂಡೆಯನ್ನು ತೊಗೊಂಡಿದ್ದೀನಿ. ಈಗ ಇನ್ನರ್ಧ ಕವರ್ನ ಕ್ಲೋಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ನ ಇಟ್ಟು ಪ್ರೆಸ್ ಮಾಡ್ತಿದ್ದೀನಿ. ಈ ರೀತಿ ನಾವು ಪ್ಲೇಟ್ನ ಸಹಾಯದಿಂದ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಯಾವುದೇ ರೀತಿ ಹಗ್ಗು ತಗ್ಗು ಇಲ್ಲದೆ ಒಂದೇ ಸಮನಾಗಿ ಸರ್ಕಲ್ ಶೇಪಲ್ಲಿ ಬರುತ್ತೆ. ತುಂಬ ತಿಕ್ಕಾಗೂ ಇರುತ್ತೆ, ತೆಳು ರೀತಿಯಲ್ಲಿ ಬರಲ್ಲ. ಈಗ ಸ್ಟಫಿಂಗ್ನ ಹಾಕ್ಕೊಂಡು ಅದನ್ನು ಫಿಲ್ ಮಾಡಿಕೊಂಡು ನಾನು ಆ ಕವರ್ ಸಹಾಯದಿಂದನೇ ಫೋಲ್ಡ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ತಿದ್ದೀನಿ. ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಡುಬು ಮೇಲೆ ಪ್ರೆಷರ್ ಬೀಳಲ್ಲ, ಸೊ ಚೆನ್ನಾಗಿ ಬರುತ್ತೆ. ಈಗ ಕಡುಬು ರೆಡಿ ಆಗ್ತಿದೆ. ಈ ರೀತಿ ಒಂದೊಂದಾಗಿ ಕಡುಬನ್ನ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಎಲ್ಲೂ ಹೊಡೆದೇ ಇರೋ ರೀತಿ ಬಂದಿದೆ.
ಇವಾಗ ನಾವು ನೆಕ್ಸ್ಟು ಮೋದಕನ ಮಾಡ್ಕೊಳ್ಳೋಣ. ಮೊದಲಿಗೆ ಅಕ್ಕಿ ಹಿಟ್ಟಿನ ಉಂಡೆನ ತಗೊಳ್ತಿದ್ದೀನಿ. ಲೋಟಕ್ಕೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಪ್ರೆಸ್ ಮಾಡಿಕೊಂಡು ಬಟ್ಲು ಶೇಪಲ್ಲಿ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡಿಕೊಂಡು ಅದಕ್ಕೆ ಸ್ಟಫಿಂಗ್ನ ಹಾಕ್ಕೊಂಡು ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ತುಂಬ ಈಸಿಯಾಗಿ ಬೇಗ ಆಗುತ್ತೆ. ಮತ್ತು ನಾವು ಗಣೇಶನಿಗೆ ಒಂದು 5-9 ಇಡೋದ್ರಿಂದ ಈ ರೀತಿ ಕೈಯಲ್ಲೇ ಮಾಡ್ಕೊಳ್ಬೋದು. ಇಲ್ಲಾಂದರೆ ಮೋಲ್ಡ್ನ ಯೂಸ್ ಮಾಡ್ಬೋದು ತುಂಬ ಮಾಡೋದಾದರೆ. ನೋಡಿದ್ರಲ್ಲ, ತುಂಬ ಸರಳವಾಗಿ ಕಡುಬು ಸಹ ಯಾವುದೇ ರೀತಿ ಹೊಡೆಯೋದಿಲ್ಲ. ತುಂಬ ಸುಲಭವಾಗಿ ತುಂಬ ಚೆನ್ನಾಗಿ ರುಚಿಕರವಾಗಿ ಆಗಿರುತ್ತೆ. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನೇಲಿ ಈ ಸಲ ಗೌರಿ ಗಣೇಶ ಹಬ್ಬಕ್ಕೆ ಈ ರೀತಿ ಕಡುಬು ಮತ್ತು ಮೋದಕನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಮೋದಕ ಮಾಡೋಕ್ಕೆ ಮೋಲ್ಡ್ ಇಲ್ಲ ಅಂದರೂ ಕೈಯಲ್ಲೇ ಮಾಡೋದು ಹೇಗಂತೇಳಿ ನಾನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.